this is Kritika. Welcome back to my channel. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಏನ್ ಸ್ಟಡಿ ಮಾಡ್ತಾ ಇದೀವಿ ಅಂತಂದ್ರೆ ಎಲೆಕ್ಟ್ರಿಕ್ ಪವರ್ ಬಗ್ಗೆ. ಎಲೆಕ್ಟ್ರಿಕ್ ಪವರ್ ಸಪ್ಲೈ ಅಂತ ಕೇಳಿರ್ತೀರಾ. ಆ ಒಂದು ಎಲೆಕ್ಟ್ರಿಕ್ ಪವರ್ ಯಾವ ತರ ಸಪ್ಲೈ ಆಗುತ್ತೆ, ಪವರ್ ಯಾವ ತರ ಜನರೇಟ್ ಆಗುತ್ತೆ, ಪವರ್ ಅಂತಂದ್ರೆ ಏನು, ನಮ್ಮ ಮನೆಗಳಿಗೆ ಎಷ್ಟು ಪವರ್ ಬರುತ್ತೆ, ಪವರ್ ಅಂದ್ರೆ ಇದಾ ಅಥವಾ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಪವರ್ ಅಂದ್ರೆ ಏನು, ಎಲ್ಲಾದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಲಾಸ್ಟ್ ಕ್ಲಾಸ್ ಏನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದನ್ನ ಮತ್ತೊಮ್ಮೆ ರಿವೈಸ್ ಮಾಡೋದಾದ್ರೆ, ಒಂದು ಸೆಲ್ ಇಸ್ ಅ ಸೋರ್ಸ್ ಆಫ್ ವೋಲ್ಟೇಜ್ ಅಂತ ಕರಿತೀವಿ. ಯಾಕೆ? ಬಿಕಾಸ್ ಸೆಲ್ ಅಲ್ಲಿ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಅಕರ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ಸ್ ಅಕರ್ ಆದಾಗ ಏನಾಗುತ್ತೆ, ಎನರ್ಜಿ ಜನರೇಟ್ ಆಗುತ್ತೆ. ಆ ಎನರ್ಜಿಯಿಂದ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಒಂದು ಎಲೆಕ್ಟ್ರಾನ್ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ ಗೆ ಮೂವ್ ಆಗಬೇಕು ಅಂತಂದ್ರೆ ವರ್ಕ್ ಡನ್ ಆಗಬೇಕು. ವರ್ಕ್ ಡನ್ ಆಯ್ತು ಅಂತಂದ್ರೆ ವೋಲ್ಟೇಜ್ ಜನರೇಟ್ ಆಗುತ್ತೆ. ಬಿಕಾಸ್ ವೋಲ್ಟೇಜ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಬೈ ಚಾರ್ಜ್. ಸೊ ಹಾಗಾಗಿ ವೋಲ್ಟೇಜ್ ಜನರೇಟ್ ಆಯ್ತಾ, ಕರೆಂಟ್ ಜನರೇಟ್ ಆಗುತ್ತೆ. ಇವಾಗ ಒಂದು ಕರೆಂಟ್ ನಾವು ಕಂಟಿನ್ಯೂಸ್ ಆಗಿ ಒಂದು ಸರ್ಕ್ಯೂಟ್ ಅಲ್ಲಿ ಇಡಬೇಕು ಅಂತ ಅಂದ್ರೆ ಅಷ್ಟು ಎನರ್ಜಿನ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರಬೇಕು. ಬಿಕಾಸ್ ಯಾಕೆ, ಚಾರ್ಜಸ್ ಫ್ಲೋ ಆದ್ರೆ ಮಾತ್ರ ಏನಾಗೋದು, ಕರೆಂಟ್ ಬರೋದು. ಚಾರ್ಜಸ್ ಫ್ಲೋ ಆಗಬೇಕು ಅಂದ್ರೆ ಏನ್ ಬೇಕು, ಎನರ್ಜಿ ಬೇಕು. ಆ ಎನರ್ಜಿ ಯಾರು ಕೊಡ್ತಾರೆ, ಈ ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಆಗುತ್ತೆ. ಇವು ಸೀರೀಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರಬೇಕು. ಯಾವ ತರ ಎನರ್ಜಿ ನಾವು ಕೊಡ್ತಾ ಇರ್ತೀವೋ ಅಷ್ಟು ಎನರ್ಜಿ ಯೂಸ್ ಆಗುತ್ತಾ ಯೂಸ್ಫುಲ್ ವರ್ಕ್ ಗೆ? ಇಲ್ಲ. ಸ್ವಲ್ಪ ಎನರ್ಜಿ ಏನಾಗುತ್ತೆ, ಯೂಸ್ಫುಲ್ ವರ್ಕ್ ಗೆ ಯೂಸ್ ಆಗುತ್ತೆ. ಇನ್ನ ಸ್ವಲ್ಪ ಎನರ್ಜಿ ಏನಾಗುತ್ತೆ, ಹೀಟ್ ಫಾರ್ಮ್ ಅಲ್ಲಿ ಲಾಸ್ ಆಗುತ್ತೆ, ಡೆಸಿಪೇಟೆಡ್ ಆಗುತ್ತೆ. ಅದೇ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನಾವು ಹೇಳಿದ್ವಿ ವರ್ಕ್ ಡನ್ ಮಾಡಿದೀವಿ ಅಂತ. ಹಾಗಾದ್ರೆ ಪವರ್ ಜನರೇಟ್ ಆಗುತ್ತೆ. ಪವರ್ ಅಂತಂದ್ರೆ ಏನ್ ಹೇಳಿದ್ವಿ, ವರ್ಕ್ ಡನ್ ಬೈ ಟೈಮ್ ಅಂತ. ಇವಾಗ ನಮ್ಗೆ ಗೊತ್ತಿರೋ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಬೈ ಚಾರ್ಜ್. ಹಾಗಾದ್ರೆ ವರ್ಕ್ ಡನ್ ಏನಾಗುತ್ತೆ, ವೋಲ್ಟೇಜ್ ಇಂಟು ಚಾರ್ಜ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ನಾವು ವರ್ಕ್ ಡನ್ ಗೆ ವೋಲ್ಟೇಜ್ ಇಂಟು ಚಾರ್ಜ್ ಅಂತ ಹಾಕಿದ್ವಿ ಅಂತಂದ್ರೆ Q by T ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಇಸ್ ದ ಕರೆಂಟ್. ಸೊ ಹಾಗಾಗಿ ಪವರ್ ಏನಾಗುತ್ತೆ, V ಇಂಟು I ಆಗುತ್ತೆ. ಹಾಗಾದ್ರೆ ಎಷ್ಟು ಹೀಟ್ ಕನ್ಸ್ಯೂಮ್ ಆಯ್ತು ಅಥವಾ ಎಷ್ಟು ಹೀಟ್ ಡೆಸಿಪೇಟ್ ಆಯ್ತು, ಎಷ್ಟು ಹೀಟ್ ಲಾಸ್ ಆಯ್ತು ಅಂತ ಕಂಡುಹಿಡಿಯಬೇಕು ಅಂದ್ರೆ ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಹಾಗಾದ್ರೆ ಇವಾಗ ಪವರ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಬೈ ಟೈಮ್. ವರ್ಕ್ ಡನ್ ನಾವು ಎನರ್ಜಿ ಅಂತ ಬರೀಬಹುದಾ, ಎನರ್ಜಿ ಬೈ ಟೈಮು. ಹಾಗಾದ್ರೆ ಪವರ್ ಇಸ್ ಈಕ್ವಲ್ಸ್ ಟು ಎನರ್ಜಿ ಬೈ ಟೈಮು. ಹೀಟ್ ಎನರ್ಜಿ ಬೇಕಾಗಿರೋದ್ರಿಂದ ಇದು ಆ ಕಡೆ ಹೋದ್ರೆ ಹೀಟ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಪವರ್ ಇಂಟು ಟೈಮ್ ಆಗುತ್ತೆ. ಹಾಗಾದ್ರೆ ಪವರ್ ನೋಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, V ಇಂಟು I. ಇಲ್ಲಿ ಟೈಮ್ ಇದೆ. ಸೊ ಹಾಗಾಗಿ ನಮಗೆ ಲಾಸ್ಟ್ ಲೈನ್ ಅಲ್ಲಿ ಕೊಟ್ಟಿರೋದು ಹೀಟ್ ಡೆಸಿಪೇಟ್ ಆಗೋದು ಅಥವಾ ಹೀಟ್ ಕನ್ಸಂಪ್ಷನ್ ಆಗೋದು ಇಸ್ ಈಕ್ವಲ್ಸ್ ಟು H ಇಸ್ ಈಕ್ವಲ್ಸ್ ಟು VIT ಅಂತ. VI ಅಂದ್ರೆ ಪವರ್ ಆಗಿರುತ್ತೆ, ಟೈಮ್ ಆಗಿರುತ್ತೆ. ಏನು ಹೀಟ್ ಎನರ್ಜಿ ಅಂತ ಅಂದ್ರೆ ಪೊಟೆನ್ಶಿಯಲ್ ಪವರ್ ಇಂಟು ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಕೊಟ್ಟಿರೋದು VIT ಅಂತ. ಓಕೆನಾ? ಸೊ ಹಾಗಾದ್ರೆ ಇವಾಗ ಜೂಲ್ಸ್ ಹೀಟಿಂಗ್ ಎಫೆಕ್ಟ್ ನ ಡಿಸ್ಕಸ್ ಮಾಡೋಣ. ಜೂಲ್ಸ್ ಲಾ ಆಫ್ ಹೀಟಿಂಗ್ ಏನ್ ಹೇಳುತ್ತೆ ಅಂತಂದ್ರೆ H ಇಸ್ ಈಕ್ವಲ್ಸ್ ಟು I ಸ್ಕ್ವೇರ್ RT. ಇದನ್ನ 3 ಮಾರ್ಕ್ಸ್ ಕ್ವೆಶ್ಚನ್ ಗೆ ಕೇಳೋ ಪಾಸಿಬಿಲಿಟೀಸ್ ತುಂಬಾ ಮ್ಯಾಕ್ಸಿಮಮ್ ಇರುತ್ತೆ. I ಸ್ಕ್ವೇರ್ RT. ಇಲ್ಲಿ I ಅಂದ್ರೆ ಕರೆಂಟ್ ಆಗಿರುತ್ತೆ, R ಅಂದ್ರೆ ರೆಸಿಸ್ಟೆನ್ಸ್ ಆಗಿರುತ್ತೆ, T ಅಂದ್ರೆ ಟೈಮ್ ಆಗಿರುತ್ತೆ ಅಂತ ಗೊತ್ತು. ಹೋದ ಕ್ಲಾಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಅವರು ಡೆಫಿನೇಷನ್ ಕೇಳಿದ್ರು ಅಥವಾ ಸ್ಟೇಟ್ ದ ಲಾ ಆಫ್ ಲೈಕ್ ಜೂಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು, 3 ಕಾಂಪೊನೆಂಟ್ಸ್ ಇದೆ ಇಲ್ಲಿ, 3 ಇಟ್ಕೊಳ್ಬೇಕು, 3 ಪಾಯಿಂಟ್ಸ್ ನ ಬರೆದ್ರೆ ಮುಗೀತು. ಫಸ್ಟ್ ಈ ಫಾರ್ಮುಲಾ ಹಾಕೋದು, ಆಮೇಲೆ ಹೀಟ್ ಏನು ಡೆಸಿಪೇಟ್ ಆಗುತ್ತೆ ರೆಸಿಸ್ಟರ್ ಅಲ್ಲಿ ಅಥವಾ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಕರೆಂಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಅಂತ ಬರೆದ್ರೆ ಅಲ್ಲಿಗೆ ಜೂಲ್ಸ್ ಲಾ ಆಫ್ ಹೀಟಿಂಗ್ ಮುಗೀತು. ಆಮೇಲೆ ಈ ಒಂದು ಜೂಲ್ಸ್ ಲಾ ಆಫ್ ಹೀಟಿಂಗ್ ಇವಾಗ ಏನು ಒಂದು ಹೀಟ್ ಅಲ್ಲಿ ಲಾಸ್ ಆಗ್ತಾ ಇದೆ. ಸೊ ಈ ಒಂದು ಹೀಟ್ ಏನಾಗ್ತಿದೆ, ಲಾಸ್ ಆಗ್ತಾ ಇದೆ. ಹಾಗಾದ್ರೆ ಲಾಸ್ ಆಗ್ತಿರೋ ಹೀಟ್ ಅನ್ನ ಬಳಸ್ಕೊಳ್ಳೋದು ನಮಗೆ ಗೊತ್ತು. ಯಾವ ತರ ಈ ಒಂದು ಹೀಟ್ ಲಾಸ್ ನ ನಾವು ಬಳಸ್ಕೊಂಡು ಪ್ರಾಕ್ಟಿಕಲ್ ಅಪ್ಲಯನ್ಸಸ್ ನ ಮಾಡ್ತೀವಿ. ಎಲೆಕ್ಟ್ರಿಕ್ ಹೀಟರ್ಸ್ ನ ತಯಾರಿಸ್ತೀವಿ, ಎಲೆಕ್ಟ್ರಿಕ್ ಟೋಸ್ಟರ್ಸ್ ನ, ಓವನ್ಸ್ ನ, ಈ ಒಂದು ಎಲೆಕ್ಟ್ರಿಕ್ ಬಲ್ಬ್ಸ್ ಕೂಡ, ಈ ಒಂದು ಏನಿರುತ್ತೆ ಬಲ್ಬ್ಸ್, ಆ ಒಂದು ಬಲ್ಬ್ಸ್ ಅಲ್ಲೂ ಕೂಡ ನಾವೇನ್ ಯೂಸ್ ಮಾಡ್ತೀವಿ, ಜೂಲ್ಸ್ ಲಾ ಆಫ್ ಹೀಟಿಂಗ್ ಯೂಸ್ ಮಾಡ್ತೀವಿ. ಇಲ್ಲಿ ಟಂಗ್ಸ್ಟನ್ ಫಿಲಮೆಂಟ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದಾದ್ಮೇಲೆ ಈ ಒಂದು ಎಲೆಕ್ಟ್ರಿಕ್ ಐರನ್ ಏನಿದೆ, ಲಾಂಡ್ರಿ ಐರನ್, ಬಟ್ಟೆ ಐರನ್ ಮಾಡೋದಕ್ಕೆ ಇರ್ತಕ್ಕಂಥ ಇದ್ರಲ್ಲೂ ಕೂಡ ಎಲೆಕ್ಟ್ರಿಕ್ ಐರನ್ಸ್ ಅಲ್ಲೂ ಕೂಡ ಈ ಒಂದು ಜೂಲ್ಸ್ ಲಾ ಆಫ್ ಹೀಟಿಂಗ್ ನ ಯೂಸ್ ಮಾಡ್ತೀವಿ. ಮೇನ್ ಹೇಳ್ಬೇಕಂದ್ರೆ ದಿಸ್ ಇಸ್ ದ ಫ್ಯೂಸ್, ಎಲೆಕ್ಟ್ರಿಕ್ ಫ್ಯೂಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಇವನ್ನೆಲ್ಲ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತೋರಿಸ್ತೀನಿ. ಹಾಗಾದ್ರೆ ಇವಾಗ ಇಷ್ಟು ಪ್ರಾಕ್ಟಿಕಲ್ ಅಪ್ಲಯನ್ಸಸ್ಗೆ, ಇನ್ನು ಬೇಕಾದಷ್ಟು ಪ್ರಾಕ್ಟಿಕಲ್ ಅಪ್ಲಯನ್ಸಸ್ಗೆ ಈ ಒಂದು ಹೀಟಿಂಗ್ ಲಾ ಏನಿದೆ, ಜೂಲ್ಸ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಂದ ಹೀಟ್ ಬರ್ತಾ ಇದೆ. ಫ್ಯಾನ್ ಏನಾದ್ರು ಜಾಸ್ತಿ ಹೊತ್ತು ಓಡಿಸಿದ್ವಿ ಅಂತ ಅಂದ್ರೆ ಏನಾಗುತ್ತೆ, ಬಿಸಿ ಬರುತ್ತೆ. ದಟ್ ಈಸ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ರೈಟ್? ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಯ್ತು. ಅದರ ಪ್ರಾಕ್ಟಿಕಲ್ ಅಪ್ಲಯನ್ಸಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಹಾಗಾದ್ರೆ ಇವಾಗ ನಾವು ಈ ಒಂದು ಕ್ಲಾಸ್ ಅಲ್ಲಿ ಮೇನ್ ಆಗಿ ಡಿಸ್ಕಸ್ ಮಾಡೋದು ಪವರ್ ಬಗ್ಗೆ. ಪವರ್ ಬಗ್ಗೆ ಹೋದ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಲ್ಲ, ಇನ್ನೇನಿದೆ ಅಂತಂದ್ರೆ ಇನ್ನು ಡಿಸ್ಕಸ್ ಮಾಡೋದು ತುಂಬಾನೇ ಇದೆ. ಓಕೆ, ಶಾಲ್ ವಿ? ಎಸ್. ಸೊ ಹಾಗಾದ್ರೆ ಇವಾಗ ನೋಡಿ ಎಲೆಕ್ಟ್ರಿಕ್ ಪವರ್ ಬಗ್ಗೆ.
ಏನು ಪವರ್ ಅಂತ ಅಂದ್ರೆ ಫಿಸಿಕ್ಸ್ ಅಲ್ಲಿ ಏನು ಲೈಕ್ ಕೈನಮ್ಯಾಟಿಕ್ಸ್ ಚಾಪ್ಟರ್ ಏನ್ ಬರುತ್ತೆ 9th ಅಲ್ಲಿ ಅಲ್ಲೇ ತಿಳ್ಕೊಂಡಿರ್ತೀವಿ ನಾವು ಹಿಂದಿನ ಕ್ಲಾಸ್ ಅಲ್ಲೇ. ಪವರ್ ಅಂತ ಅಂದ್ರೆ ವರ್ಕ್ ಡನ್ ಬೈ ಟೈಮ್ ಟೇಕನ್ ಅಂತ ಅರ್ಥ. ಪವರ್ ಅಂತ ಅಂದ್ರೆ ಎಷ್ಟು ವರ್ಕ್ ಮಾಡ್ತಾ ಇದೆಯಾ ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ, ಅದೇನೇನಂತೆ ನಿನ್ನ ಪವರ್ ನ ಡಿಸೈಡ್ ಮಾಡುತ್ತೆ, ರೈಟಾ? ನಿನ್ನಲ್ಲಿ ಎಷ್ಟು ಪವರ್ ಇದೆ, ನಿನ್ನಲ್ಲಿ ಜಾಸ್ತಿ ಪವರ್ ಇದೆ ಅಂತಂದ್ರೆ ಕಡಿಮೆ ಟೈಮಲ್ಲಿ ಜಾಸ್ತಿ ವರ್ಕ್ ಮಾಡ್ತಾ ಇದೆಯಾ, ಕಡಿಮೆ ಪವರ್ ಇದೆ ಅಂತಂದ್ರೆ ಇಷ್ಟೇನು ಕಡಿಮೆ ವರ್ಕ್ ಮಾಡ್ತಾ ಇದೆಯಾ ಇಷ್ಟು ಟೈಮ್ ತಗೊಳ್ತಾ ಇದೆಯಾ ಅಂತ ಅರ್ಥ, ರೈಟಾ? ಅದೇ ರೀತಿಯಲ್ಲಿ ಎಲೆಕ್ಟ್ರಿಕ್ ಪವರ್ ಕೂಡ ವರ್ಕ್ ಡನ್ ಬೈ ಟೈಮ್ ಟೇಕನ್ ಯೂಶಲಿ ನಾವೇನಂತ ಕರಿತೀವಿ, ಪವರ್ ಅಂತ ಕರಿತೀವಿ. ಹಾಗಾಗಿ ಇವಾಗ ಓದ್ ಕ್ಲಾಸ್ ಅಲ್ಲಿ ನಾವು ನೋಡಿದೀವಿ ಐನ ನಾವು ಕ್ಯೂ ಬೈ ಟಿ ಅಂತ ಕರಿತಾ ಇದ್ವಿ, ರೈಟಾ? ಹಾಗಾದ್ರೆ ಕ್ಯೂ ಬೈ ಟಿ, ಟಿ ನ ರೇಟ್ ಅಂತ ಕರಿತಾ ಇದ್ವಿ. ಸೊ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಇಸ್ ದ ಕರೆಂಟ್ ಅಂತ ಹೇಳಿದ್ವಿ, ರೈಟಾ? ಹಾಗಾದ್ರೆ ಇವಾಗ ಅದೇ ರೀತಿ ಇಲ್ಲಿ ನೋಡಿ, ರೇಟ್ ಆಫ್ ವರ್ಕ್ ಡನ್ ಇಸ್ ಪವರ್ ಅಂತ ಹೇಳ್ಬೋದಾ? ಒಪ್ಕೊಳ್ತೀರಾ, ರೈಟಾ? ರೇಟ್ ಆಫ್ ವರ್ಕ್ ಡನ್ ಇಸ್ ದ ಪವರ್, ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಇಸ್ ದ ಕರೆಂಟ್. ಇಲ್ಲಿ ರೇಟ್ ಅಂದ್ರೆ ಏನು, ಟೈಮ್ ಟೇಕನ್ ಯೂಶಲಿ, ಓಕೆ? ಸೊ ಹಾಗಾದ್ರೆ ಇವಾಗ ಪವರ್ ಅಂದ್ರೆ ಏನಾಯ್ತು, ರೇಟ್ ಆಫ್ ವರ್ಕ್ ಡನ್ ಇಸ್ ದ ಪವರ್. ಇವಾಗ ವರ್ಕ್ ಡನ್ ಇಸ್ ಯೂಶಲಿ ಏನಂತ ಬರೀತಾ ಇದೀವಿ, ಎನರ್ಜಿ ಬೈ ಟೈಮ್ ಅಂತ ಬರೀಬಹುದು. ಹಾಗಾದ್ರೆ ವರ್ಕ್ ಡನ್ ಎನರ್ಜಿ ಅಂತ ಬರ್ಕೊಂಡು ಎನರ್ಜಿ ಬೈ ಟೈಮ್ ಅಂತ ಬರೆದ್ರೆ ಇವಾಗ ಪವರ್ ಇಸ್ ದ ರೇಟ್ ಆಫ್ ಎನರ್ಜಿ ಕನ್ಸಂಪ್ಷನ್, ರೈಟ್? ಅಥವಾ ರೇಟ್ ಆಫ್ ಎನರ್ಜಿ ಡೆಸಿಪೇಷನ್. ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ಕೊಳ್ತಿದ್ದೀನೋ ಅಷ್ಟನ್ನು ಕೂಡ ಏನಾಗ್ತಿದೆ, ಖರ್ಚಾಗ್ತಿದೆ ಅನ್ಕೊಳ್ಳಿ. ಆವಾಗ ಏನಾಗುತ್ತೆ, ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ಕೊಳ್ತಿದ್ನೋ ಅದ್ರದ್ದು ರೇಟ್ ಆಗಿರ್ಬೋದು, ಅಥವಾ ಏನು ಎಷ್ಟು ಎನರ್ಜಿ ನಾನು ಖರ್ಚು ಮಾಡ್ತಾ ಇದ್ದೀನೋ ಅದ್ರದ್ದು ರೇಟ್ ಆಗಿರ್ಬೋದು, ಅದು ನನ್ನ ಪವರ್ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಪವರ್ ಇಸ್ ದ ರೇಟ್ ಆಫ್ ವರ್ಕ್ ಡನ್ ಅಂತ ಹೇಳ್ಬೋದು, ಅಥವಾ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎನರ್ಜಿ ಇನ್ ಸರ್ಕ್ಯೂಟ್ ಅಂತ ಹೇಳ್ಬೋದು, ಅಥವಾ ರೇಟ್ ಆಫ್ ಡಿಸಿಪೇಷನ್ ಆಫ್ ಎನರ್ಜಿ ಇನ್ ಸರ್ಕ್ಯೂಟ್ ಅಂತ ಹೇಳ್ಬೋದು. ದಟ್ ಈಸ್ ಪವರ್ ಆಗುತ್ತೆ. ಹಾಗೆ ನಾವು ಡಿಸ್ಕಸ್ ಮಾಡಿದ್ವಿ ಪವರ್ ಇಸ್ ಈಕ್ವಲ್ಸ್ ಟು ವಿ ಐ ಅಂತ. ಹೇಗೆ ಅದು ಬಂತು? ಸೊ ವರ್ಕ್ ಡನ್ ಏನಂತ ಬರೆದ್ವಿ ವಿ ಇಂಟು ಕ್ಯೂ ಅಂತ ಬರೆದು ಟಿ ಹಾಕಿದ್ವಿ, ಕ್ಯೂ ಬೈ ಟಿ ನ ನಾವು ವಿ ಐ ಅಂತ ಬರೆದ್ವಿ, ರೈಟಾ? ಸೊ ಹಾಗಾದ್ರೆ ಇವಾಗ ಫೈನಲ್ ಫಾರ್ಮುಲಾ ಏನ್ ಬಂತು ನಮ್ಗೆ, ಸಿ ಪವರ್ಗೆ ನಾನಾ ರೀತಿಯ ಒಂದು ಫಾರ್ಮುಲಾಸ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಯಾವ ತರ ಬಂತು ಅಂತ ನೋಡೋಣ. ಇವಾಗ ಪವರ್ ಇಸ್ ಈಕ್ವಲ್ಸ್ ಟು ವಿ ಇಂಟು ಐ ಅಂತ ಬಂದಿದೆ, ಹೌದು. ಸೊ ಈ ಕಡೆ ಓಮ್ಸ್ ಲಾ ಪ್ರಕಾರ ವಿ ಇಸ್ ಈಕ್ವಲ್ಸ್ ಟು ಐ ಆರ್, ಹೌದು. ಅದೇ ರೀತಿ ಈ ಕಡೆ ಓಮ್ಸ್ ಲಾ ಪ್ರಕಾರನೇ ಐ ಕಂಡುಹಿಡಿಬೇಕು ಅಂದ್ರೆ ವಿ ನ ಆರ್ ನ ಈ ಕಡೆ ಕಳಿಸಿದ್ರೆ ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್, ಹೌದು. ಹಾಗಾದ್ರೆ ಇವಾಗ ಒಂದು ಕಡೆ ವಿ ಕಡೆ ಏನಾಕಿ ಐ ಆರ್ ಹಾಕಿ, ಆಗ ಪವರ್ ಇಸ್ ಈಕ್ವಲ್ಸ್ ಟು ಐ ಆರ್, ಇದೇನು ವಿ ಇಂಟು ಐ ಇದೆ ಐ, ಹಾಗಾದ್ರೆ ಐ ಇಂಟು ಐ ಸ್ಕ್ವೇರ್ ಆರ್. ಹಾಗಾದ್ರೆ ಪವರ್ ಇಸ್ ಈಕ್ವಲ್ಸ್ ಟು ಏನಾಯ್ತು, ಐ ಸ್ಕ್ವೇರ್ ಆರ್ ಬಂತು. ಅದೇ ರೀತಿ ಇವಾಗ ಐ ಜಾಗದಲ್ಲಿ ಏನಾಕಿ, ವಿ ಬೈ ಆರ್ ಹಾಕಿ, ಅವಾಗ ನೋಡಿ ಪವರ್ ಇಸ್ ಈಕ್ವಲ್ಸ್ ಟು ವಿ ಇದೆ, ಐ ಜಾಗದಲ್ಲಿ ನೀವು ವಿ ಬೈ ಆರ್ ಹಾಕ್ತೀರಾ, ಹಾಗಾದ್ರೆ ವಿ ಇಂಟು ವಿ ಸ್ಕ್ವೇರ್ ಬೈ ಆರ್, ಮುಗಿತು. ಪವರ್ ಅಂದ್ರೆ ವಿ ಐ ಆಗಿರುತ್ತೆ. ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್ ಹಾಕಿದ್ರೆ ಪವರ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಬೈ ಆರ್ ಆಗುತ್ತೆ. ಅದೇ ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಹಾಕಿದ್ರೆ ಪವರ್ ಇಸ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಆರ್ ಆಗುತ್ತೆ. ಓಕೆ, ಪವರ್ಗೆ ನಾನಾ ರೀತಿ ಏನು ವಾಟ್ ಫಾರ್ಮುಲಾಸ್ ಈ ತರ ಜನರೇಟ್ ಆಯ್ತು. ಹಾಗಾದ್ರೆ ಈಗ ನೋಡಿ ಪವರ್ ಇಸ್ ಈಕ್ವಲ್ಸ್ ಟು ವಿ ಐ ಇದೆ, ರೈಟಾ? ಹೌದು. ಪವರ್ದು ಎಸ್ ಐ ಯೂನಿಟ್ ಏನು, ವ್ಯಾಟ್ ಅಂತ ಯೂಸ್ ಮಾಡ್ತೀವಿ. ಪವರ್ದು ಎಸ್ ಐ ಯೂನಿಟ್ ಏನು, ವ್ಯಾಟ್. ಈ ಎಸ್ ಐ ಯೂನಿಟ್ಸ್ ತುಂಬಾ ಇಂಪಾರ್ಟೆಂಟ್. ನೀವು ಬಳಸ್ತಾ ಹೋದ್ರೆ ಒಂದು ಪ್ರಾಬ್ಲಮ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಫಾರ್ಮುಲಾಸ್ ಅಲ್ಲಿ ಆಗಿರ್ಬೋದು, ಈ ಎಸ್ ಐ ಯೂನಿಟ್ಸ್ ಬಳಸ್ತಾ ಹೋದ್ರೆ ಏನಾಗುತ್ತೆ, ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಹಾಗಾದ್ರೆ ಇವಾಗ ಪವರ್ಗೆ ಎಸ್ ಐ ಯೂನಿಟ್ ಏನು, ವ್ಯಾಟ್. ಹಾಗಾದ್ರೆ ಅಕಸ್ಮಾತ್ ನಿಮ್ಗೆ ವಾಟ್ ಈಸ್ 1 ಆಂಪಿಯರ್, ವಾಟ್ ಈಸ್ 1 ವೋಲ್ಟ್, ವಾಟ್ ಈಸ್ 1 ಓಮ್ ಅಂತ ಕೇಳಿದಾಗೆ ವಾಟ್ ಈಸ್ 1 ವ್ಯಾಟ್ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು, ಈಗ ಸೇಮ್ ಅದೇ ರೀತಿ ಪವರ್ ಏನಾದ್ರು 1 ವ್ಯಾಟ್ ಆದ್ರೆ ವಿಗೆ ಏನಾಗುತ್ತೆ 1 ವೋಲ್ಟ್ ಆಗುತ್ತೆ, ಇಂಟು ಕರೆಂಟ್ ಏನಾಗುತ್ತೆ 1 ಆಂಪಿಯರ್ ಆಗುತ್ತೆ. ಹಾಗಾದ್ರೆ ಇವಾಗ ಹೇಳಿ, ಯಾವಾಗ ಸರ್ಕ್ಯೂಟ್ ಅಲ್ಲಿ 1 ಆಂಪಿಯರ್ ಕರೆಂಟ್ ತಿರುಗುತ್ತೋ, ಅಂದ್ರೆ ಕರೆಂಟ್ ಯಾವಾಗ 1 ಆಂಪಿಯರ್ ಅಷ್ಟು ಫ್ಲೋ ಆಗುತ್ತೋ, ವೋಲ್ಟೇಜ್ ಏನಾದ್ರು 1 ವೋಲ್ಟ್ ಆಗಿತ್ತು, ಕರೆಂಟ್ ಏನಾದ್ರು 1 ಆಂಪಿಯರ್ ಅಷ್ಟು ಫ್ಲೋ ಆಗ್ತಿದೆ ಸರ್ಕ್ಯೂಟ್ ಅಲ್ಲಿ, ಆಗ ಪವರ್ ಏನಾಗಿರುತ್ತೆ 1 ವ್ಯಾಟ್. When 1 ampere of current is flowing through a circuit, when the voltage is given is 1 volt, then the power is said to be 1 watt ಅಂತ ಹೇಳಿದ್ರೆ ಮುಗಿತು, ಅಲ್ಲಿಗೆ 1 ವ್ಯಾಟ್ ಮುಗಿತು. ಓಕೆ, ಡಿಫೈನ್ 1 ವ್ಯಾಟ್ ಅಂತ ಕೇಳಿದ್ರೆ ಈ ತರ ಹೇಳ್ಬೇಕು. ಹಾಗಾದ್ರೆ ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ವ್ಯಾಟ್ ಅನ್ನೋದು ಏನಿದೆಯಲ್ಲ, ಅದು ಸ್ಮಾಲೆಸ್ಟ್ ಯೂನಿಟ್ ಆಗಿರುತ್ತೆ ಪವರ್ಗೆ. ಈ ಮನೆಗಳಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಒಂದು ಲೈಕ್ MCBಗಳಲ್ಲಿ ಅಥವಾ ನಮ್ಗೆ ಏನು ಸಪ್ಲೈ ಆಗುತ್ತೆ ಅದರ ಒಂದು ಪವರ್ ಏನಿರುತ್ತೆ ಅದು ಕಿಲೋ ವ್ಯಾಟ್ಸ್ ಅಲ್ಲಿ ಮೆಷರ್ ಮಾಡ್ತಾ ಇರ್ತೀವಿ. ಕಿಲೋ ವ್ಯಾಟ್ ಅಂತ ಅಂದ್ರೆ ಏನು, 1 ಕಿಲೋ ವ್ಯಾಟ್ ಅನ್ನಲ್ಲ ನೀವು 1 kgಗೆ ಎಷ್ಟು ಗ್ರಾಮ್ಸ್, 1000 ಗ್ರಾಮ್ಸ್, ರೈಟಾ? ಕೆಜಿ ಅಂತ ಅಂದ್ರೆ 1000, ರೈಟಾ?
ಕೆ ಕೆ ಅಂದ್ರೆ 1000, ಕಿಲೋ ಅಂದ್ರೆ 1000. ಅದೇ ರೀತಿ 1 ಕಿಲೋ ವ್ಯಾಟ್ಗೆ 1000 ವ್ಯಾಟ್ ಆಗುತ್ತೆ, ಮುಗೀತು ಅಷ್ಟೇ. ಓಕೆ, 1 ಕಿಲೋ ವ್ಯಾಟ್ಗೆ 1000 ವ್ಯಾಟ್ ಆಗುತ್ತೆ. ಹಾಗೆ ಇನ್ನೊಂದು ಈ ಒಂದು ಮೋಟರ್ಸ್ ಏನಿರುತ್ತೆ, ಸೊ ಬೋರ್ಡ್ ಮೋಟರ್ಗಳು ಏನಿರ್ತವೆ ಆ ಒಂದು ಇದರಲ್ಲಿ ನಮಗೆ 1 HP ಮೋಟರು, 2 HP ಮೋಟರು, 10 HP, 20 HP ಮೋಟರ್ಸ್ ಈ ತರ ಇರ್ತವೆ. ಏನಿದು ಎಚ್ ಪಿ ಅಂತ ಅಂದ್ರೆ ಏನು? ಎಚ್ ಪಿ ಅನ್ನೋದು ಕೂಡ ಪವರ್, ಹಾರ್ಸ್ ಪವರ್ ಅಂತ ಕರಿತೀವಿ. 1 ಹಾರ್ಸ್ ಪವರ್ಗೆ 746 ವ್ಯಾಟ್ ಅಷ್ಟು ಪವರ್ ಇರುತ್ತೆ. 1 ಕಿಲೋಮೀಟರ್ಗೆ 1000 ವ್ಯಾಟ್ ಹೇಗೋ ಹಾಗೆ 1 HP ಅಂತ ಅಂದ್ರೆ 746 ವ್ಯಾಟ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಬಟ್ ಜನರಲ್ ಆಗಿ. ಹಾಗೆ ಸೊ ಹಾಗಾದ್ರೆ ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಲಾಸ್ಟ್ ಏನೊಂದು ಕೊಟ್ಟಿದ್ದಾರೆ, ಅದು ತಿಳ್ಕೊಳ್ತು ಅಂದ್ರೆ ಮುಗೀತು. ಈ ಕಮರ್ಷಿಯಲ್ ವ್ಯಾಲ್ಯೂ ಅಲ್ಲಿ ಕಮರ್ಷಿಯಲ್ ಯೂನಿಟ್ ಆಫ್ ಪವರ್ ಏನಾಗುತ್ತೆ, 1 ಕಿಲೋ ವ್ಯಾಟ್ ಅವರ್ ಅಂತ ಕೊಟ್ಟಿದ್ದಾರೆ. ಏನು ಈ ಒಂದು ವ್ಯಾಟ್ ಅವರ್ ಅಥವಾ ಕಿಲೋ ವ್ಯಾಟ್ ಅವರ್ ಅಂತ ನೋಡೋಣ. ಇವಾಗ ಪವರ್ ಇಸ್ ಈಕ್ವಲ್ಸ್ ಟು ಎನರ್ಜಿ ಬೈ ಟೈಮ್ ಅಪ್ಪ. ಓಕೆ, ಎನರ್ಜಿ ಅಂದ್ರೆ ಏನಾಗುತ್ತೆ, ಪವರ್ ಇಂಟು ಟೈಮ್ ಆಗುತ್ತೆ. ಓಕೆ, ಪವರ್ದು ಎಸ್ ಯೂನಿಟ್ ಬಂದು ವ್ಯಾಟು, ಟೈಮ್ದು ಎಸ್ ಯೂನಿಟ್ ಬಂದು ಸೆಕೆಂಡು. ಹಾಗಾದ್ರೆ ವ್ಯಾಟು ಮತ್ತೆ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಅದೇನು, ಎನರ್ಜಿ. ಆದ್ರೆ ಇಲ್ಲಿ ವ್ಯಾಟು ಮತ್ತೆ ಟೈಮ್ ಹವರ್ ಕೊಟ್ಟಿದ್ದಾರೆ ಅಂದ್ರೆ ಇದೇದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಎನರ್ಜಿ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರೆ 1 ಕಿಲೋ ವ್ಯಾಟ್ ಅವರ್ ಅಂತಂದ್ರೆ ಇವಾಗ ನೋಡಿ, ಎನರ್ಜಿ ಅಂದ್ರೆ 1 ಜೂಲ, 1 ಜೂಲ್ ಅಂತಂದ್ರೆ 1 ವ್ಯಾಟ್ ಇಂಟು ಸೆಕೆಂಡ್. ಓಕೆನಾ? ಆದ್ರೆ 1 ಕಿಲೋ ವ್ಯಾಟ್ ಅವರ್ಗೆ ಎಷ್ಟು ಎನರ್ಜಿ ಡಿಸಿಪೇಟ್ ಆಗುತ್ತೆ, ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗುತ್ತೆ, ಎಷ್ಟು ಜೂಲ್ಸ್ ಆಫ್ ಎನರ್ಜಿ ಇರುತ್ತೆ ಅಂತ ನೋಡೋದಾದ್ರೆ ಸೇಮ್ ಏನ್ ಮಾಡ್ಬೇಕು, ಇವಾಗ 1 ಹಾಗೆ ಬರ್ಕೊಳ್ತೀನಿ, ವ್ಯಾಟ್ ನ ಈ ಕಡೆ ಬರಿತೀನಿ ನೋಡಿ. ಓಕೆ, ಹವರ್ ಇದೆ, ಹವರ್ ನ ಹಾಗೆ ಬರ್ಕೊಳ್ತೀನಿ. ಈ ಕಿಲೋ ಅಂತ ಏನಿದೆ, ಕಿಲೋ ಅಂದ್ರೆ 1000, ರೈಟಾ? ಹೌದು. ಇವಾಗ ಇಲ್ಲಿ 1 ಇಂಟು 1000 ಇದೆ. ಓಕೆ, ಸೊ ಇವಾಗ ವ್ಯಾಟ್ ಹಾಗೆ ಇರಲಿ. ಓಕೆನಾ? ಇವಾಗ ನೋಡಿ, ವ್ಯಾಟು ಟೈಮ್ದು ಎಸ್ ಯೂನಿಟ್ ಏನು, ಸೆಕೆಂಡ್ ಆಗಿರುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಹವರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಹವರ್ ನ ಏನ್ ಮಾಡ್ಬೇಕು, ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಬೇಕು. ಬಿಕಾಸ್ ಯಾವಾಗ್ಲೂ ಕೂಡ ಫಿಸಿಕಲ್ ಕ್ವಾಂಟಿಟಿನ ಎಸ್ ಐ ಯೂನಿಟ್ ಅಲ್ಲೇ ಇಡಬೇಕು. ಎಸ್ ಐ ಯೂನಿಟ್ ಆಫ್ ಟೈಮ್ ಬಂದ್ಬಿಟ್ಟು ಸೆಕೆಂಡ್ ಆಗಿರುತ್ತೆ, ಹವರ್ ಅಲ್ಲ. ಹಾಗಾಗಿ 1 ಹವರ್ ನ ನಾವು 1 ಅವರ್ಗೆ 60 ನಿಮಿಷ ಅಂತ ಬರೀಬಹುದು, ರೈಟಾ? ಆದ್ರೆ ಈ 60 ನಿಮಿಷನ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ 60 ಇಂಟು ಮಿನಿಟ್ ಅಂದ್ರೆ 1 ನಿಮಿಷ ಇದೆ, ರೈಟಾ? 60 ಇಂಟು 1 ನಿಮಿಷ ಅಂದ್ರೆ 60 ನಿಮಿಷ. ಹಾಗಾದ್ರೆ 60 ಇಂಟು 1 ನಿಮಿಷಕ್ಕೆ ಎಷ್ಟು ಸೆಕೆಂಡು, 60 ಸೆಕೆಂಡು. ಹಾಗಾದ್ರೆ ಇಲ್ಲಿ ಹವರ್ ನಾನು ಏನಂತ ಬರೀಬಹುದು, 60 ಇಂಟು ಸೆಕೆಂಡ್ಸ್ ಅಂತ ಬರೀಬಹುದು, ರೈಟಾ? ಈಗ ನೋಡಿ, ಈ ವ್ಯಾಟ್ ನ ಸೆಕೆಂಡ್ ನ ಒಂದು ಕಡೆ ಬರೀತೀನಿ. ಓಕೆ, ವ್ಯಾಟ್ ನ ಸೆಕೆಂಡ್ ನ ಒಂದು ಕಡೆ ಬರೀತೀನಿ. ಇಲ್ಲಿ 1000 ಇದೆ. ಓಕೆ, ಈಗ ನೋಡಿ 60 ಇದೆ, ಇಲ್ಲಿ ಇಂಟು 60 ಇದೆ. ವ್ಯಾಟ್ ಮತ್ತೆ ಸೆಕೆಂಡ್ ನ ಆ ಕಡೆ ಬರ್ತಿದ್ದೀನಿ. 6 6 ಏನಾಗುತ್ತೆ, 36 ಆಗುತ್ತೆ. ಇಲ್ಲಿ ನೋಡಿ 00 ಇದೆ, ಹಾಕೊಳ್ತೀನಿ. ಇಲ್ಲಿ 1000 ಇದೆ. ಓಕೆ, ಇವಾಗ ನೋಡಿ 36 ಬರೀತೀನಿ ಇಂಟು 10 ಪವರ್ ಎಷ್ಟು ಸೊನ್ನೆಗಳಿದೆ, 5 ಸೊನ್ನೆ ಇದೆ. ಹಾಗಾಗಿ 10 ಪವರ್ 5 ಅಂತ ಬರೀತೀನಿ. ಈಗ ನೋಡಿ, ವ್ಯಾಟ್ ಇಂಟು ಸೆಕೆಂಡ್ ಅಂತ ಏನು ಬರ್ತಿದೀವಿ, ಜೂಲ್ಸ್ ಅಂತ ಬರ್ತಿದೀವ. ವ್ಯಾಟ್ ಇಂಟು ಸೆಕೆಂಡ್ಗೆ 1 ಜೂಲ್. ಹಾಗಾದ್ರೆ ವ್ಯಾಟ್ ಇಂಟು ಸೆಕೆಂಡ್ ನಾನು ಇಲ್ಲಿ ಜೂಲ್ಸ್ ಅಂತ ಬರ್ಕೊಳ್ತೀನಿ. ಈಗ ನೋಡಿ, ಇಲ್ಲಿ ನಾನು 3.6 ಸಿಗ್ತೀನಿ. ಆಗ ಇಲ್ಲಿ 10 ಪವರ್ 6 ಜೂಲ್ಸ್ ಆಗುತ್ತೆ. 3.6 into 10 power 6 joules is equals to 1 kilowatt hour ಗೆ ಇಷ್ಟು ಜೂಲ್ಸ್ ಇರುತ್ತೆ. ಇದು ಹೇಗೆ 3.6 ಗೆ ಈ ಕಡೆ ಏನಾದ್ರು ಪಾಯಿಂಟ್ ಇಟ್ರಿ ಅಂತ ಅಂದ್ರೆ, here 36 ಇದನ್ನ 3.6 ಈ ಕಡೆ ಪಾಯಿಂಟ್ ಇಟ್ರಿ ಅಂತಂದ್ರೆ ಇಲ್ಲಿ ಒಂದು ಪವರ್ ಆಡ್ ಮಾಡ್ಕೊಳ್ಬೇಕು, +1 ಮಾಡ್ಕೊಳ್ಬೇಕು. ಅದೇ ಇವಾಗ ನಾನು ಫಾರ್ ಎಕ್ಸಾಂಪಲ್ 3.6 into 10 ಪವರ್ 6 ಅಂತ ಇಟ್ಟು ಹೋಗ್ಕೊಳ್ಳಿ. ಇವಾಗ ಈ ಕಡೆ ಏನಾದ್ರು ಪಾಯಿಂಟ್ ಜಡಿಸ್ತೆ ಅಂದ್ರೆ ಇಲ್ಲಿ -1 ಮಾಡ್ಕೊಳ್ಬೇಕು. 36 into 10 power 5 ಆಗುತ್ತೆ. ಈ ತರ ಮ್ಯಾಥಮೆಟಿಕ್ಸ್ ಅಲ್ಲಿ, ಬೇಸಿಕ್ ಮ್ಯಾಥ್ಸ್ ಅಲ್ಲಿ ಈ ತರ ಬರುತ್ತೆ. ಸೊ ಇದೇನಾಗುತ್ತೆ, 1 ಕಿಲೋ ವ್ಯಾಟ್ ಅವರ್ ಆಗುತ್ತೆ. ದಿಸ್ ಇಸ್ ಅಬೌಟ್ ದ ಪವರ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ಇವಾಗ ನಿಮಗೆ ಪ್ರಾಕ್ಟಿಕಲ್ ಅಪ್ಲೈನ್ಸಸ್ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ, ಇಲ್ಲೊಂದು ವೈರ್ ಇರುತ್ತೆ, ಅದ್ರ ಬಗ್ಗೆ ಫ್ಯೂಸ್ ವೈರ್, ಫ್ಯೂಸ್ ಯಾಕೆ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ಐರನ್ ಯಾವ ತರ ವರ್ಕ್ ಆಗುತ್ತೆ, ನಿಮ್ ಬಟ್ಟೆ ಯಾವ ತರ ಐರನ್ ಆಗುತ್ತೆ, ಅಂಡ್ ಬಲ್ಬ್ಸ್ ಅಲ್ಲಿ ಟಂಗ್ಸ್ಟನ್ ಫಿಲಮೆಂಟ್ ಅಂತ ಇರುತ್ತೆ, ಅದನ್ನ ಸ್ಪೈರಲಿ ಅರೇಂಜ್ ಮಾಡಿರ್ತಾರೆ, ಯಾಕೆ. ಸೊ ಈ ಒಂದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಅಂಡ್ ಪ್ರಾಕ್ಟಿಕಲ್ ಅಪ್ಲೈನ್ಸಸ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಸೊ ಈ ಒಂದು ಕ್ಲಾಸ್ ಇಷ್ಟೇ. ಓಕೆ, ಪವರ್ ಬಗ್ಗೆ. ಸೊ ಈ ಒಂದು ವಿಡಿಯೋನ ನೋಡಿದವರು ಹಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ ಅಂತ ಹೇಳ್ತಾ ಬಾಯ್. ಓಕೆ, ಬಾಯ್.